ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ನೀವು ಆಧಾರ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತೆ ಸಿಗ್ನೇಚರ್ನ ಹೇಗೆ ವೆರಿಫೈಡ್ ಅಂತ ತೋರಿಸೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನೀವು ಯಾವುದಾದ್ರು ಬ್ರೌಸರ್ನ ಓಪನ್ ಮಾಡ್ಕೊಂಡು ಆಧಾರ್ ಅಂತ ಸರ್ಚ್ ಮಾಡಿ. ಸೊ ಈ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಗೆಟ್ ಆಧಾರ್ ಅಂತ ಇರುತ್ತೆ. ಗೆಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ತಿರ್ಬೋದು ಬುಕ್ ಅಂಡ್ ಅಪಾಯಿಂಟ್ಮೆಂಟ್, ಡೌನ್ಲೋಡ್ ಆಧಾರ್, ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್, ಆಧಾರ್ ಪಿ ವಿ ಸಿ ಕಾರ್ಡ್ ಸ್ಟೇಟಸ್ ಚೆಕ್ ಮಾಡ್ಕೋಬಹುದು. ಇದೆಲ್ಲ ಆಪ್ಷನ್ ಇರುತ್ತೆ. ನಾವು ಇಲ್ಲಿ ಡೌನ್ಲೋಡ್ ಆಧಾರ್ ಕಾರ್ಡ್ ಮಾಡಬೇಕಲ್ವಾ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನಿಮ್ಗೆ ಈ ಲಿಂಕ್ನ ನಾನು ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಕೊಟ್ಟೆ. ಇಷ್ಟು ಓಪನ್ ಆದ ತಕ್ಷಣ ಇಲ್ಲಿ ನೀವು ಆಧಾರ್ ನಂಬರ್ ಎಂಟರ್ ಮಾಡಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಆಮೇಲೆ ಎನ್ರೋಲ್ಮೆಂಟ್ ಐ ಡಿ, ವರ್ಚುವಲ್ ಐ ಡಿ, ಎಸ್ ಐ ಡಿ ಯಾವ್ದಾದ್ರು ಥ್ರೂ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನನ್ನ ಆಧಾರ್ ಕಾರ್ಡ್ ನಂಬರ್ ಇಂದ ಡೌನ್ಲೋಡ್. ಆಮೇಲೆ ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ. ಈ ಸೇಮ್ ಇದೇನಿರೋದು ಅದನ್ನೇ ಇಲ್ಲಿ ಟೈಪ್ ಮಾಡಿ. ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಆಮೇಲೆ ಇಲ್ಲಿ ವೆರಿಫೈ ಅಂಡ್ ಡೌನ್ಲೋಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ತಿರ್ಬೋದು ಯುವರ್ ಆಧಾರ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಡೌನ್ಲೋಡೆಡ್ ಟು ದ ಡಿಫಾಲ್ಟ್ ಡೌನ್ಲೋಡ್ ಫೋಲ್ಡರ್. ನೀವು ಇಲ್ಲಿ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ಸ್ ಇಲ್ಲಿ ಡೌನ್ಲೋಡ್ಸ್ ಅಲ್ಲಿ ಇರುತ್ತೆ. ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಏನಪ್ಪ ಅಂದ್ರೆ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅನೀಶ್ ವೈ ಕುಮಾರ್ ಇದೆ. ಅವ್ರದ್ದು ಡೇಟ್ ಆಫ್ ಇಯರ್ 1989. ಪಾಸ್ವರ್ಡ್ ಏನಾಗುತ್ತೆ ಅಂದ್ರೆ ಫಸ್ಟ್ ಫೋರ್ ಡಿಜಿಟ್, ನೆಕ್ಸ್ಟ್ ಅವರು ಡೇಟ್ ಆಫ್ ಇಯರ್ 4 ಡಿಜಿಟ್. ಇಲ್ಲಿ ಅನೀಶ್ 1989. ದಿಸ್ ಇಸ್ ಅ ಪಾಸ್ವರ್ಡ್. ಸೇಮ್ ನಿಮ್ದು ಆಧಾರ್ ಸ್ಟಾರ್ಟಿಂಗ್ 4 ಡಿಜಿಟ್ ಏನೇ ಇರಲಿ, 4 ಡಿಜಿಟ್, ನೆಕ್ಸ್ಟ್ ಡೇಟ್ ಆಫ್ ಇಯರ್, ಬರ್ತ್ ಇಯರ್ನ ಮೆನ್ಷನ್ ಮಾಡಿ. ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಆಗಿದೆ. ಬಟ್ ಇಲ್ಲಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಇದೆ. ಇದನ್ನ ಹೇಗೆ ರಿಮೂವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಮೈಕ್ರೋಸಾಫ್ಟ್ ಸ್ಟೋರ್ಗೆ ಹೋಗಿ ಅಡೋಬೆ ಅಕ್ರೋಬ್ಯಾಟ್ ರೀಡರ್ DC ಅಂತ ಆ್ಯಪ್ ಇರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನ ಓಪನ್ ಮಾಡಿ. ಯು ವಾಂಟ್ ಟು ಮೇಕ್ ಅಡೋಬೆ PDF ಅಪ್ಲಿಕೇಶನ್? ಎಸ್. ಓಕೆ. ನೀವು ನೋಡ್ತಿರ್ಬೋದು ಓಪನ್ ಅ ಫೈಲ್ ಇದೆ, PDF ವರ್ಕ್ ಮಾಡಬೇಕು. ಟ್ರೈ. ನಾವು ಇಲ್ಲಿ ಡೌನ್ಲೋಡ್ ಮಾಡಿರೋಂಥ ಫೈಲ್ನ ಓಪನ್ ಮಾಡ್ಕೊಳ್ಳೋಣ. ಪಾಸ್ವರ್ಡ್ ಕೇಳುತ್ತೆ, ಸೇಮ್ ಪಾಸ್ವರ್ಡ್ ಎಂಟರ್ ಮಾಡಿ. ನೀವು ಇಲ್ಲಿ ನೋಡ್ತಿರ್ಬೋದು ಇದು ಓಪನ್ ಆಗಿದೆ. ಓಕೆ, ನೀವು ಇಲ್ಲಿ ನೋಡ್ತಿರ್ಬೋದು ಈ ಕ್ವಶನ್ ಮಾರ್ಕ್ ಇದೆಯಲ್ಲ, ವೆರಿಫೈ ಸಿಗ್ನೇಚರ್ ಪ್ರಾಪರ್ಟೀಸ್ ವ್ಯಾಲಿಡ್. ಸಿಗ್ನೇಚರ್ ಇಸ್ ವ್ಯಾಲಿಡ್ ಸೈನ್ ಬೈ DS ಯುನಿಕ್ ಐಡೆಂಟಿಫೈ ಅಥಾರಿಟಿ ಆಫ್ ಇಂಡಿಯಾ. ಕ್ಲೋಸ್ ಮಾಡೋಣ. ನಿಮ್ದು ಆಗಿಲ್ಲ ಅಂದರೆ, ಸ್ಟಿಲ್ ಇದು ವೆರಿಫೈ ಆಗಲಿಲ್ಲ ಅಂದರೆ ರೈಟ್ ಕ್ಲಿಕ್ ಮಾಡಿ, ಶೋ ಸಿಗ್ನೇಚರ್ ಪ್ರಾಪರ್ಟೀಸ್, ಅಡ್ವಾನ್ಸ್ ಪ್ರಾಪರ್ಟೀಸ್. ಓಕೆ ಸರ್, ವ್ಯಾಲಿಡೇಟ್ ಸಿಗ್ನೇಚರ್. ಸಿಗ್ನೇಚರ್ ಸರ್ಟಿಫಿಕೇಟ್ಗೆ ಹೋಗಿ ಇಲ್ಲಿ ಟ್ರಸ್ಟ್ ಅಂತ ಇರುತ್ತೆ, ಟ್ರಸ್ಟ್ಗೆ ಹೋಗಿ ಆ್ಯಡ್ ಟು ಇವು ರಾಂಗ್ ಸಿಂಬಲ್ ಇರುತ್ತೆ. ಅದಕ್ಕೆ ಆ್ಯಡ್ ಟು ಟ್ರಸ್ಟೆಡ್ ಸರ್ಟಿಫಿಕೇಟ್. ಓಕೆ, ಇಲ್ಲಿ ಹೋದ ತಕ್ಷಣ ಯೂಸ್ ದಿಸ್ ಸರ್ಟಿಫಿಕೇಟ್ ಮತ್ತು ಇದು ಸೈನ್ ಡಾಕ್ಯುಮೆಂಟ್ ಆರ್ ಡಾಟಾ ಸರ್ಟಿಫಿಕೇಟ್ಸ್ ಇವೆರಡು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸಿಗ್ನೇಚರ್ ವ್ಯಾಲಿಡ್ ಅಂತ ಬರುತ್ತೆ. ಇಷ್ಟೇ ಗೈಸ್. ಇದಾದ್ಮೇಲೆ ನೀವು ಇದನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂದ್ರೆ, ಇಲ್ಲಿಂದ ಅಡೋಬೆ ಅಕ್ರೋಬ್ಯಾಟ್ ಇಂದ ಇಲ್ಲಿ ಪ್ರಿಂಟ್ ಅಂತ ಒಂದು ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೈಕ್ರೋಸಾಫ್ಟ್ ಪ್ರಿಂಟ್ PDF ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟ್ ಅಂತ ಕೊಟ್ರೆ ಅದು ಪ್ರಿಂಟ್ ಮಾಡಿ ನೀವು ಎಲ್ಲಿ ಸೇವ್ ಮಾಡ್ಬೇಕಂತ ಇರುತ್ತೆ ಅಲ್ಲಿ ಸೇವ್ ಮಾಡ್ಬೋದು. ಏನಾದ್ರು ವೆರಿಫೈಡ್ ಸೇವ್ ಮಾಡಿದ್ರೆ ಇದು ಡೌನ್ಲೋಡ್ ಆಗುತ್ತೆ.
ಸೊ ಡೌನ್ಲೋಡ್ಸ್ ಅಲ್ಲಿ ನೀವು ನೋಡ್ತಿರ್ಬೋದು. ಡೌನ್ಲೋಡ್ಸ್ ಹೋದ್ರೆ ಇಲ್ಲಿ ವೆರಿಫೈ ಜಸ್ಟ್ ವಿದೌಟ್ ಪಾಸ್ವರ್ಡ್ ತೋರಿಸುತ್ತೆ ನಿಮ್ಗೆ ಇವಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.